ಪೇಜಾವರ ಶ್ರೀಗಳು ಮಂಡಿಸಿದ್ರೆ ಹಿಂದೂ ರಾಷ್ಟ್ರ ಆಗಬೇಕಂತಂದ್ರೆ ರಾಮ ಮಂದಿರ ಉಳಿಬೇಕಾದ್ರೆ ಹಿಂದೂ ರಾಷ್ಟ್ರ ಆಗಬೇಕಂತ ಹೇಳಿದ್ರು. ಅದಕ್ಕೆ ಸಿಎಂ ಅವರು ಸಾಧ್ಯನೇ ಇಲ್ಲ, ಸರ್ವ ಜನಾಂಗ ಇರುವಂತಹ ದೇಶ ಈಗ ಸಾಧ್ಯನೇ ಇಲ್ಲ. ಅದು ಬಿಜೆಪಿ ಅಜೆಂಡಾ ಅಂತ ನೋಡ್ತಾರೆ. ಬಿಜೆಪಿ ಅಜೆಂಡಾ ಅಲ್ಲ, ಅದು ದೇಶದ ಹಿಂದೂಗಳ ಅಜೆಂಡಾ. ಹಿಂದೂ ರಾಷ್ಟ್ರ ಆಗಬೇಕು ಅಂತ ಯಾರೋ ಬಿಜೆಪಿ ಒಬ್ರು ಹಿಂದೂ ರಾಷ್ಟ್ರ ಆಗಬೇಕು ಅಂತಂದ್ರೆ ಹಿಂದೂ ರಾಷ್ಟ್ರ ಆಗಲ್ಲ. ಹಿಂದೂ ರಾಷ್ಟ್ರ ಈ ದೇಶದಲ್ಲಿಂತ ಹಿಂದೂಗಳು ತೀರ್ಮಾನ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು. ಇವತ್ತಿಂದ ಏನ್ ತೀರ್ಮಾನ ಅದು? ಸ್ವಾತಂತ್ರ್ಯ ಪೂರ್ವದಿಂದಲೂ ಹೋರಾಟ. ಮಥುರಾ, ಕಾಶಿ ಎಲ್ಲವನ್ನು ಹೊಡೆದಾಕಿದ್ರಲ್ಲ ಮುಸಲ್ಮಾನರದ್ದು ಆ ಕಾಲದಲ್ಲಿ. ಅದನ್ನೆಲ್ಲ ಉಳಿಸ್ಬೇಕು ಅನ್ನೋಂತ ತಾನೇ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇರೋದು. ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ತಾನೇ. ಈಗ ಅಯೋಧ್ಯೆ ಮುಗೀತು, ನಾಳೆ 22ಕ್ಕೆ ಇಡೀ ಪ್ರಪಂಚ ನೋಡುವಂತ ವಿಶೇಷ ಕಾರ್ಯಕ್ರಮ ಆಗುತ್ತೆ. ನಿನ್ನೆ ಕಾಶಿಯ ಬಗ್ಗೆ ವಿಶೇಷವಾದ ಕೋರ್ಟ್ ಆರ್ಡರ್ ಆಗಿದೆ. ಮಥುರಾ ಬಗ್ಗೆ ಸರ್ವೆ ಕೊಟ್ಟಿದ್ದಾರೆ. ದೇಶದಲ್ಲಿರುವಂತ ಹೊಸ ಮಸೀದಿಗಳ ಬಗ್ಗೆ ನಾನು ವಿರೋಧ ಮಾಡಲ್ಲ. ಹೊಸ ಮಸೀದಿನಲ್ಲಿ ಮುಸಲ್ಮಾನರುಗಳು ಅವ್ರು ಏನ್ ಬೇಕಾದ್ರೂ ಪ್ರಾರ್ಥನೆ ಮಾಡ್ಲಿ, ನಮಾಜ್ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ಆದ್ರೆ ನಮ್ಮ ದೇವಸ್ಥಾನಗಳನ್ನ ಕೆಡವಿ ಮಸೀದಿ ಕಟ್ಟಿಯಾರಲ್ಲ, ಒಂದೇ ಒಂದು ಮಸೀದಿನೂ ಉಳಿಸಲ್ಲ ಈ ದೇಶದಲ್ಲಿ. ಹಿಂದೂಗಳ ದೇವಸ್ಥಾನವನ್ನು ಕೆಡವಿ ಎಲ್ಲೆಲ್ಲಿ ಮಸೀದಿ ಕಟ್ಟಿದಾರೋ ಅದ್ಯಾವ ದೇವಸ್ಥಾನವನ್ನು ಯಾವ ದೇವಸ್ಥಾನದಲ್ಲೂ ಕೂಡ ಮಸೀದಿಯನ್ನು ಬಿಡಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪುರಾತನ ಮಸೀದಿಗಳೆಲ್ಲ ತೆಗೆದು ಹಾಕ್ತೀವಿ. ನೋಡು, ಪುರಾತನ ದೇವಸ್ಥಾನಗಳೆಲ್ಲವನ್ನೂ ಉಳಿಸ್ತೀವಿ. ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಹೊಸ ದೇವಸ್ಥಾನಗಳು, ಹೊಸ ಮಸೀದಿಗಳಿಗೆ ನೀವು ಎಷ್ಟಾರು ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಈಗಂದ ತಕ್ಷಣ ಅವರು ಕಾಂಗ್ರೆಸ್ ಏನ್ ಹೇಳ್ತಾರೆ ನೋಡಿ, ನಿಮ್ದೇ ಮಾತು ಹೇಳಕ್ ಹೋಗ್ತಾರೆ ಅವರು. ನೋಡಿ ಬಿಜೆಪಿಯವರು ಮಸೀದಿ ತೆಗೆದಾಕ್ತಾರಂತೆ ಅಂತ. ಮಸೀದಿ ತೆಗೆಯಲ್ಲ. ಯಾವ್ದು ದೇವಸ್ಥಾನ ಇತ್ತೋ ಆ ದೇವಸ್ಥಾನ ಉಳಿಸ್ಕೋತೀವಿ. ಹೊಸ ಮಸೀದಿಗಳು ಕಟ್ಟಿದ್ರೆ ನಮಾಜ್ ಮಾಡ್ಕೊಂಡ್ರೆ ತುಂಬಾ ಸಂತೋಷ, ಅವ್ರಿಗೆ ಎಂಕರೇಜ್ ಮಾಡ್ತೀವಿ. ಅವರು ನಮ್ಮ ಅಂಟಮಂದ್ರೆ ಮುಸಲ್ಮಾನರು ಕೂಡ. ಆದ್ರೆ ಅವ್ರಿಗೆ ನೆನಪಿರ್ಬೇಕು, ಹಿಂದೂ ದೇವಸ್ಥಾನಗಳನ್ನ ನಿಮ್ಮ ಪೂರ್ವಜರು, ನಿಮಗೂ ಸಂಬಂಧ ಇದ್ದಿದ್ದವರು, ವಿದೇಶದಿಂದ ಬಂದಿರುವಂತ ಮುಸಲ್ಮಾನರು ಈ ದೇಶದಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಒಡೆದು ಪುಡಿ ಮಾಡಿದ್ದಾರೆ. ನಾವು ಬಿಜೆಪಿಯವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು, ರಕ್ತದ ಹಚ್ಚಿಕೊಂಡಿರೋರು ನಾವು. ಟಿಪ್ಪು ರಕ್ತ ನಮ್ಮ ಮೈಯಲ್ಲಿಲ್ಲ. ನಮ್ಮಲ್ಲಿರೋದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರಲ್ಲ ಆ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ. ಅವ್ರ ಕನಸನ್ನ ನನಸು ಮಾಡೋದಿತ್ತಲ್ಲಿ ಅಯೋಧ್ಯ, ಮಥುರಾ, ಕಾಶಿ ಈ ತರದ ವಿಶೇಷ ದೇವಸ್ಥಾನಗಳನ್ನ ನಾವು ಉಳಿಸ್ತೇವೆ. ಭಾರತ ಬಹುತ್ವ ರಾಷ್ಟ್ರ. ಇಲ್ಲಿ ಕೇವಲ ಹಿಂದೂಗಳ ಅಷ್ಟೇ ಅಲ್ಲ, ಹಿಂದೂ ರಾಷ್ಟ್ರ ಅಂತ ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ರೆ ಇದು ಬಿಜೆಪಿ ಸುಳ್ಳಿನ ಕಾರ್ಖಾನೆ ಅಂತ ಹೇಳ್ತಾರೆ. ಹೌದು, ಸುಳ್ಳಿನ ಕಾರ್ಖಾನೆ ಅಂತ ಅವ್ರು ಹೇಳ್ತಾರೆ. ಅದನ್ನ ಜನ ನಂಬುದ್ರೇನು? ಈ 3 ರಾಜ್ಯದಲ್ಲಿ ಯಾಕೆ ಬಿಜೆಪಿ ನಾವು ಅಧಿಕಾರಕ್ಕೆ ತಂದ್ರು? ಆ 3 ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು ಇವಾಗ? ಏನಾಗಿದೆ? ಈ ಜಿನ್ನಾ ಸಂತತಿ ನಾನು ಅನ್ನೋ ತರದಲ್ಲಿ ಇದಾನಲ್ಲ ನಮ್ಮಲ್ಲೊಬ್ಬ ಜಮೀರ್ ಅಹ್ಮದ್. ತೆಲಂಗಾಣ ಇವಾಗ ಏನ್ ಹೇಳಿದ? ಎಲ್ಲಾ ಮುಸಲ್ಮಾನರು ಕರ್ನಾಟಕದಲ್ಲಿ ಒಟ್ಟು ಮಾಡಿದ್ವಿ. ನಾವು ಒಟ್ಟು ಮಾಡಿದ್ದಕ್ಕೋಸ್ಕರ ಮುಸಲ್ಮಾನ ಒಬ್ಬರನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂರಿಸಿದ್ದೇವೆ. ಎಲ್ಲಾ 224 ಜನ MLA ನಮಸ್ಕಾರ ಹೊಡ್ಕೊಂಡು ಹೋಗ್ಬೇಕು ಮುಸಲ್ಮಾನಿಗೆ. ಮುಸಲ್ಮಾನ್ ನಮಸ್ಕಾರ ಮಕ್ಕಳು ಹೋಗ್ತಿದ್ದೇವೆ ನಾವು. ಸಭಾಪತಿ ಸ್ಥಾನಕ್ಕೆ, ಸಭಾಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಡ್ತಿರೋದು ಮುಸಲ್ಮಾನ್ಗಲ್ಲ. ಸಿದ್ದರಾಮಯ್ಯ ಅದನ್ನ ಎಂಕರೇಜ್ ಮಾಡ್ತಾರೆ. ಅವ್ರು ಹೇಳಿ ಸರಿ ಅಂತಾರೆ. ಏನೋ ತೀರ್ಮಾನ ಮಾಡ್ಲಿ. ನಾವನ್ನ ಅರ್ಜೆಂಟ್ ಇವತ್ತೇ ಎಷ್ಟು ವರ್ಷ ಕಾದಿತ್ತು ರಾಮ ಮಂದಿರ ಕಟ್ಟಬೇಕು ಅಂತ? 500 ವರ್ಷಕ್ಕಿಂತ ಜಾಸ್ತಿ. ಕಾಶಿ, ಮಥುರಾ ಎಷ್ಟು ವರ್ಷ ಆಯ್ತು? ಈಗಲೂ ನಾನು ಹೇಳ್ತೇನೆ, ನಾಳೆ ಬೆಳಿಗ್ಗೆನೆ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಆದ್ರೆ ಇದು ಹಿಂದೂ ರಾಷ್ಟ್ರವೇ. ಹಿಂದೂ ರಾಷ್ಟ್ರ ಹಾಗೆ ಆಗುತ್ತೆ, ಇದರಲ್ಲೇ ನನ್ನ ಮನ ಇಲ್ಲ.